ಶಿಡ್ಲಘಟ್ಟ ತಾಲೂಕಿನ ಈ ತಿಮ್ಮಸಂದ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಯ 2025-26ನೇ ಸಾಲಿನ ಪ್ರಾರಂಭೋತ್ಸವ ಹಾಗೂ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯ ಪುಸ್ತಕ, ಸಮವಸ್ತ್ರ ಮತ್ತು ನೋಟ್ ಪುಸ್ತಕಗಳು ಹಾಗೂ ಲೇಖನಿ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ಶಾಸಕ ಬಿಎನ್ ರವಿಕುಮಾರ್ ರವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಶೈಕ್ಷಣಿಕ ಅಭಿವೃದ್ಧಿ ಹೊಂದಲು ಎಚ್.ಡಿ. ದೇವೇಗೌಡ ಚಾರಿಟಬಲ್ ಟ್ರಸ್ಟ್ ಹಾಗೂ ಜಯಪ್ರಕಾಶ್ ನಾರಾಯಣ್ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶಾಸಕ ಬಿಎನ್ ರವಿಕುಮಾರ್ ರವರು ಶಿಡ್ಲಘಟ್ಟ ತಾಲೂಕಿನ ಎಲ್ಲಾ ಸರ್ಕಾರಿ ಶಾಲೆಗಳ ಸುಮಾರು 11,700 ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಮತ್ತು ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲು ಇಂದು ಈ ತಿಮ್ಮಸಂದ್ರ ಮತ್ತು ಜಂಗಮಕೋಟೆ ಸರ್ಕಾರಿ ಶಾಲೆಯಲ್ಲಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗಮಣಿ ಬೈರಾರೆಡ್ಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಂಕ್ ಮುನಿಯಪ್ಪ, ಹುಜುಗೂರು ರಾಮಣ್ಣ, ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಕೆಎನ್ ಸುಬ್ಬಾರೆಡ್ಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರಕುಮಾರ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಡಿ.ಬಿ. ವೆಂಕಟೇಶಪ್ಪ, ಜೆಡಿಎಸ್ ಮುಖಂಡರಾದ ತಾದೂರು ರಘು, ಬಚ್ಚನಹಳ್ಳಿ ನಾರಾಯಣಸ್ವಾಮಿ, ವಿಎಸ್ಎಸ್ಎನ್ ಅಧ್ಯಕ್ಷ ಶಿವಾರೆಡ್ಡಿ, ಸಿಆರ್ಪಿ ರೆಡ್ಡೆಪ್ಪ, ಪಿಡಿಒ ತನ್ವೀರ್ ಅಹಮದ್, ಶಾಲೆಯ ಮುಖ್ಯ ಶಿಕ್ಷಕ ಎಚ್.ಎಸ್. ಮನಗೊಳಿ ಸೇರಿದಂತೆ ಅನೇಕ ಜೆಡಿಎಸ್ ಮುಖಂಡರು ಹಾಗೂ ಶಿಕ್ಷಕರು ಇದ್ದರು. ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಫಲಿತಾಂಶದಲ್ಲಿ ಎಸ್ಎಲ್ಸಿಯಲ್ಲಿ ಪ್ರಥಮ ಫಲಿತಾಂಶ ಸರ್ಕಾರಿ ಶಾಲೆಯಲ್ಲಿ ಈ ತಿಮ್ಮಸಂದ್ರ ಶಾಲೆಯದು ದಾಖಲಾಗಿದೆ. 84% ಫಲಿತಾಂಶವನ್ನು ಪಡೆದು ಅತಿ ಹೆಚ್ಚು ಫಲಿತಾಂಶವನ್ನು ಹೊಂದಿ ಇಡೀ ತಾಲೂಕಿನಲ್ಲಿಯೇ ಮೊದಲ ಸ್ಥಾನವನ್ನ ಪಡ್ಕೊಂಡಿದೆ. ಕಳೆದ ಸಾರಿ ಪರಿಸ್ಥಿತಿ ಸ್ವಲ್ಪ ಭಿನ್ನವಾಗಿತ್ತು. ಆ ಒಂದು ಕಳಂಕವನ್ನ ಅಥವಾ ಅದರನ್ನ ಹೋಗಲಾಡಿಸಿಕೊಂಡು ಶಿಕ್ಷಕರು ಅಹರ್ನಿಶಿ ದುಡಿದು ಆ ಫಲಿತಾಂಶವನ್ನ ಹೆಚ್ಚಳ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವ್ರಿಗೆ ಮತ್ತೆ ಎಲ್ಲ ಮಕ್ಕಳಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಶಾಲೆಯನ್ನ ಆಯ್ಕೆ ಮಾಡಿಕೊಂಡಿದ್ದು ಅದು ಬಹುಮುಖ್ಯವಾದಂತಹ ಕಾರಣ. ಅತ್ಯಂತ ಮೂಲೆಯಲ್ಲಿರ್ತಕ್ಕಂತಹ ಗ್ರಾಮ. ಈ ಗ್ರಾಮದಲ್ಲಿ ಫಲಿತಾಂಶವನ್ನ ಕಾಪಾಡಿಕೊಳ್ತಕ್ಕಂಥದ್ದು ಬರ್ತಕ್ಕಂಥದ್ದು ಒಂದು ಸವಾಲಿನ ಕೆಲಸ. ಆ ನಿಟ್ಟಿನಲ್ಲಿ ನಮ್ಮ ಮುಖ್ಯ ಶಿಕ್ಷಕರು ಮತ್ತು ಒಂದಿಬ್ರು 3 ಜನ ಶಿಕ್ಷಕರು ಇಲ್ಲೇ ಉಳ್ಕೊಂಡಿರ್ತಾರೆ. ಸೊ ಹಾಗಾಗಿ ಈ ಫಲಿತಾಂಶ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತ ಕೊರತೆ ಇದೆ. 3 ಜನ ಶಿಕ್ಷಕರಿಲ್ಲ, ಅತಿಥಿ ಶಿಕ್ಷಕರನ್ನ ಕೊಟ್ಟು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ಶಾಸಕರ ಕನಸು ನಮ್ಮ ಶಿಡ್ಲಘಟ್ಟ ಹೆಚ್ಚು ಫಲಿತಾಂಶವನ್ನು ಪಡಿಬೇಕು ಅಂತ ಆ ನಿಟ್ಟಿನಲ್ಲಿ ನಮ್ಮ ಶ್ರಮವನ್ನ ಹಾಕಿದ್ದು. ಈ ನಿಟ್ಟಿನಲ್ಲಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಟ್ಟಾರೆ ಫಲಿತಾಂಶದಲ್ಲಿ ನಮ್ಮ ಫಲಿತಾಂಶ 2ನೇ ಸ್ಥಾನದಲ್ಲಿದೆ. ಸರ್ಕಾರಿ ಶಾಲೆಗಳನ್ನ ಮಾತ್ರ ತೆಗೆದುಕೊಂಡ್ರೆ ಸರ್ಕಾರಿ ಶಾಲೆಗಳಲ್ಲಿ 63% ಫಲಿತಾಂಶವನ್ನ ದಾಖಲು ಮಾಡಿ ಇಡೀ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಸ್ಥಾನದಲ್ಲಿ ಸರ್ಕಾರಿ ಶಾಲಾ ಫಲಿತಾಂಶದಲ್ಲಿ ಇದೆ. ಸೊ ಈ ಒಂದು ಫಲಿತಾಂಶವನ್ನ ಹೇಳಿ ಇನ್ನು ಸಾಧಿಸಬೇಕಾಗಿರೋದು ಬಹಳಷ್ಟಿದೆ. ಇಲ್ಲಿಗೆ ನಿಂತಿಲ್ಲ. ಇನ್ನು ಮುಂದಿನ ವರ್ಷ ನಮ್ಮ ಟಾರ್ಗೆಟ್, ನಮ್ಮ ಫಲಿತಾಂಶ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಗ್ಲಿಕ್ಕೆ ಮಾನ್ಯ ಶಾಸಕರು ಸೂಚಿಸಿದ್ದಾರೆ. ಅದರಂತೆ ನಾವೆಲ್ಲ ಕೆಲಸ ಮಾಡಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ತಾ ಅವ್ರಿಗೆ ಮುಂದಿನ ಫಲಿತಾಂಶ ಕೂಡ ಹೆಚ್ಚಿನ ಫಲಿತಾಂಶವನ್ನು ತಂದುಕೊಡ್ಲಿಕ್ಕೆ ನಾವೆಲ್ಲರೂ ಕೂಡ ಅಹರ್ನಿಶಿ ದುಡಿತೀವಿ ಅಂತ ಈ ಮೂಲಕ ಶಾಸಕರಿಗೆ ನಾನು ವಿನಮ್ರವಾಗಿ ಶಾಸಕರಿಗೆ ಅರಿಕೆಯನ್ನು ಮಾಡಿಕೊಡ್ತೀನಿ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸ್ವಾಭಿಮಾನ ಮತದಾರರ ಒಂದು ಆಶೀರ್ವಾದದಿಂದ ಈ ಒಂದು ಕ್ಷೇತ್ರದಲ್ಲಿ 2023 ವಿಧಾನಸಭೆ ಚುನಾವಣೆಯಲ್ಲಿ ನನ್ನ ಆಯ್ಕೆ ಮಾಡಿದ್ದಾರೆ. ಏನು ಈ ಒಂದು ಕ್ಷೇತ್ರದಲ್ಲಿ ನಾವು ಚುನಾವಣೆ ಪ್ರಚಾರ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಗಮನ ಬಂದಿರತಕ್ಕಂಥದ್ದು ಏನಿವತ್ತು ನಮ್ಮ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬಹಳಷ್ಟು ಸುಮಾರು 70% ಕುಟುಂಬಗಳನ್ನ ನಾವು ಗಮನಿಸಿದಾಗ ಈ ಒಂದು ಕ್ಷೇತ್ರದಲ್ಲಿ ನಾವು ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಏನಿವತ್ತು ಈ ರಾಜ್ಯದ ಜನಸಾಮಾನ್ಯರು ಕಟ್ಟುವ ತೆರಿಗೆ ಹಣದಿಂದ ಈ ಸರ್ಕಾರ ನಾನು ಕೊಡ್ತಾ ಇರ್ತಕ್ಕಂಥ ಒಂದು ಪ್ರತಿ ತಿಂಗಳ ಒಂದು ಭತ್ಯೆ ಒಂದು ಸ್ಯಾಲರಿಯನ್ನು ಸುಮಾರು ಒಂದು ವರ್ಷಕ್ಕೆ ಒಂದು 25-26 ಲಕ್ಷ ಬರ್ತಾ ಇತ್ತು. ಈ ವರ್ಷದಿಂದ ಇನ್ನೂ ಹೆಚ್ಚಿನಾಗಿ ಇವತ್ತು ನನಗೆ ಸುಮಾರು ಒಂದು 33 ಲಕ್ಷ ಬರ್ತದೆ ಒಂದು ವರ್ಷ. ಈ ಹಣ ಎಲ್ಲ ಬಡವರು ಮಕ್ಕಳಿಗೆ, ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಮತ್ತು ಉನ್ನತ ಶಿಕ್ಷಣ ಪಡಿತಕ್ಕಂಥ ಮಕ್ಕಳಿಗೆ ಇವತ್ತು ನಮ್ಮ ಗಮನಕ್ಕೆ ಯಾರೇ ನಮ್ಮ ಮುಖಂಡರು ಗಮನ ತಂದಾಗ ಉನ್ನತ ಶಿಕ್ಷಣ ಪಡಿತಕ್ಕಂಥ ಮಕ್ಕಳಿಗೆ ನಾವು ಪ್ರಾಮಾಣಿಕತೆಯಿಂದ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಬಂದಿದ್ದೇನೆ. ಇದಕ್ಕೆಲ್ಲ ಕಾರಣ ಈ ಕ್ಷೇತ್ರದ ಮತದಾರರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದ. ಇವತ್ತು ಏನು ನಮ್ಮ ಒಂದು
ಸಂಕಲ್ಪ, ನಮ್ಮ ಒಂದು ಗುರಿ ಇಡೀ ಜಿಲ್ಲೆಯಲ್ಲೇ ನಮ್ಮ ಕ್ಷೇತ್ರದಲ್ಲಿ ಮೊದಲನೇ ಸ್ಥಾನ ಬರಬೇಕು ಅನ್ನೋ ಒಂದು ನಮ್ಮ ಒಂದು ಸಂಕಲ್ಪ ಇತ್ತು. ಈ ಒಂದು 24-25ನೇ ಸಾಲಿನಲ್ಲಿ ಇವತ್ತು ನಮ್ಮದು 2ನೇ ಸ್ಥಾನ ಬಂದಿದೆ. ಒಟ್ಟಾರೆ ನಾವು ನೋಡಬೇಕಾದ್ರೆ 2023-24ನೇ ಸಾಲಿನಲ್ಲಿ ಶಾಲೆ ಪ್ರಾರಂಭೋತ್ಸವ ನೋಡಿದಾಗ ಆ ವರ್ಷ 14,670 ಜನ ಮಕ್ಕಳು. 24-25ನೇ ಸಾಲಿನಲ್ಲಿ ನೋಡಿದಾಗ 12,860 ಜನ ಮಕ್ಕಳು. ಈ ವರ್ಷ 25-26ನೇ ಸಾಲಿನಲ್ಲಿ ನೋಡಿದಾಗ 11,778 ಜನ ಮಕ್ಕಳು ಇವತ್ತು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಓದ್ತಾರೆ. ಅಂದರೆ ಪ್ರತಿ ವರ್ಷ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಅಡ್ಮಿಷನ್ಸ್ ಆಗ್ತಕ್ಕಂಥದ್ದು ಕಡಿಮೆ ಆಗ್ತಾ ಬರ್ತಾ ಇದೆ ಅನ್ನೋದು ನನ್ನ ಒಂದು ಭಾವನೆ. ಈ ಒಂದು ಸಂಬಂಧಪಟ್ಟಂಗೆ ನಮ್ಮ ಇಲಾಖೆ, ನಮ್ಮ BO ಅವರು ಮತ್ತು ಶಿಕ್ಷಕರು ಇದನ್ನ ಜವಾಬ್ದಾರಿ ತಗೊಂಡು ಸರ್ಕಾರಿ ಶಾಲೆಗಳಿಗಿನ್ನ ಹೆಚ್ಚಿನವಾಗಿ ನಾವು ನಿಮಗೆ ಶಿಕ್ಷಣ ಕೊಡ್ತೀರ ಅನ್ನೋಂಥದ್ದನ್ನ ಶಿಕ್ಷಕರು ಹೋಗಿ ಇವತ್ತು ವಿದ್ಯಾರ್ಥಿಗಳ ತಂದೆ ತಾಯಿಯನ್ನು ಮನವೊಲಿಸಿ ಹೆಚ್ಚಿನ ಅಡ್ಮಿಷನ್ಸ್ ಆಗ್ತಕ್ಕಂಥ ಕೆಲಸ ಮುಂದಿನ ಸಾಲಿನಲ್ಲಿ ಆಗಬೇಕಂತೇಳಿ ಈ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಮತ್ತು ಎಲ್ಲ ಶಿಕ್ಷಕರ ಗಮನ ತಂದಿರಬೇಕು. ಒಟ್ಟಾರೆ ಇವತ್ತು ಏನು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಗಡಿ ಭಾಗದಲ್ಲಿರ್ತಕ್ಕಂಥ ಈ ತಿಮ್ಸಂದ್ರ ಗ್ರಾಮ ಪಂಚಾಯತ್, ಇದಾದಮೇಲೆ ಬಾಗೇಪಲ್ಲಿ ತಾಲೂಕು. ಇವತ್ತು ನಾವು ಈ ಶಾಲೆ ಇವತ್ತೇ ನಾನು ಮೊದಲನೇದಾಗಿ ಈ ಶಾಲೆಗೆ ಬಂದಿರೋದು. ಇಲ್ಲಿ ನೋಡಿದಂಥ ಒಂದು ವಾತಾವರಣ, ಇಲ್ಲಿರ್ತಕ್ಕಂಥ ಒಂದು ಪರಿಸರ ನೋಡಿದಾಗ ಇವತ್ತು ನಾನು ಈ ಕ್ಷೇತ್ರದ ಒಂದು ಶಾಸಕನಾಗಿ ಈ ಒಂದು ಶಾಲೆಯನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಏನಿವತ್ತು ನಮ್ಮ ಕ್ಷೇತ್ರದಲ್ಲಿ ಮೊನ್ನೆ 2024-25ನೇ ಫಲಿತಾಂಶ ನೋಡಿದಾಗ ಮೊದಲನೇ ಸ್ಥಾನ ಪಡೆದಿರ್ತಕ್ಕಂಥದ್ದು ಈ ತಿಮ್ಸಂದ್ರ ಪ್ರೌಢ ಶಿಕ್ಷಣ ಶಾಲೆ ಅಂತ ನಾನು ಗಮನಿಸಿಕೊಂಡಾಗ ಈ ಕ್ಷೇತ್ರದ ಎಲ್ಲರ ಪರವಾಗಿ ಇಲ್ಲಿರ್ತಕ್ಕಂಥ ಶಿಕ್ಷಕರಿಗೂ ಮತ್ತು ಶಿಕ್ಷಣಿಯರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ, ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡಿ ಆದಷ್ಟು ಬೇಗ ಇಲ್ಲಿ ಜೂನಿಯರ್ ಕಾಲೇಜಿನ ತರ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ಏನು ಇವತ್ತು ನಮ್ಮ ತಿಪೂರಳ್ಳಿ ಇಂದ ಹಿಡಿದು ಇವತ್ತು ತಿಮ್ಸಂದ್ರವರೆಗೂ ಸುಮಾರು 9.5 ಕಿಲೋಮೀಟರ್ ರಸ್ತೆ ಆಗ್ತಕ್ಕಂಥ ಕೆಲಸ ಈಗಾಗಲೇ ನಾನು ಪ್ರಾರಂಭ ಮಾಡಿದ್ದೀನಿ. ಈ ವರ್ಷ ಕಡೆ ಒಳಗಡೆ ಈ ಒಂದು ರಸ್ತೆ ಕೆಲಸ ಸಹ ನಾನು ಈ ಭಾಗಕ್ಕೆ ಜನಗಳಿಗೆ ಅನುಕೂಲ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ವಹಿಸ್ಕೊಂಡು ನಾನು ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ, ಈ ತಿಮ್ಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ನಮ್ಮ ನಾಗವಣ್ಣಪ್ಪನವರು ಅಧ್ಯಕ್ಷರು, ಕೃಷ್ಣಪ್ಪನವರು ಉಪಾಧ್ಯಕ್ಷರು, ಮುಖ್ಯವಾಗಿ ನಮ್ಮ ಶಿವಾರೆಡ್ಡಿಯಣ್ಣವರು, ಏನಿವತ್ತು ನಮ್ಮ ಬೈರೆಡ್ಡಿಯಣ್ಣವರು, ಈ ಭಾಗದ ಎಲ್ಲ ಮುಖಂಡರ ಒಂದು ದುಡಿಮೆ, ಅವರ ಒಂದು ಶ್ರಮದಿಂದ ಇವತ್ತು ಈ ಗ್ರಾಮ ಪಂಚಾಯಿತಿ ನಮ್ಮ PDO ಆದಂಥ ತನ್ವೀರ್ ಅವರು ಒಂದು ಹೆಚ್ಚಿನ ಶ್ರಮದಿಂದ ಇವತ್ತು ಇಡೀ ಶಿಲ್ಘಟ್ಟಕ್ಕೆ ಒಂದು ಅವರು ಕೀರ್ತಿಯನ್ನು ತಂದಿದ್ದಾರೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅವರು ಪುರಸ್ಕಾರವನ್ನು ಮಾಡಿ ಇವತ್ತು ಸನ್ಮಾನ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲ ಕ್ಷೇತ್ರದ ಎಲ್ಲರ ಪರವಾಗಿ ಆ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು, ಸದಸ್ಯರಿಗೂ ಮತ್ತು ನಮ್ಮ PDO ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾ, ಮುಂದೆ ಇದೇ ರೀತಿ ಈ ಒಂದು ಗ್ರಾಮ ಪಂಚಾಯತಿ ಹೆಚ್ಚಿನ ಅಭಿವೃದ್ಧಿಯನ್ನು ಪಡಿಸ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡ್ಬೇಕಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.